ವೆಯ್ಟ್ ಜಸ್ಟ್ ಅಸ್ಯೂಮ್ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಬಂದಿದೆ, ಯಾವುದೋ ಒಂದು ನಿಯರೆಸ್ಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ನನ್ನ ಹತ್ರ ಇನ್ಶೂರೆನ್ಸ್ ಇದೆ ಜಸ್ಟ್ ಕ್ಲೈಮ್ ಮಾಡಿ ಅಂತ ಹೇಳಿದ್ರೆ ವರ್ಕ್ ಆಗುತ್ತಾ? ಡು ಯು ರಿಯಲಿ ಥಿಂಕ್ ಹೆಲ್ತ್ ಇನ್ಶೂರೆನ್ಸ್ ವರ್ಕ್ಸ್ ಲೈಕ್ ದಿಸ್? ನೋ ಫ್ರೆಂಡ್ಸ್, ಇದು ಈ ತರ ವರ್ಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಇದೊಂದು ಸಣ್ಣ ಮಿಸ್ಟೇಕ್ ನಿಮಗೆ ರಾಂಗ್ ಟೈಮ್ ಅಲ್ಲಿ ಲಕ್ಷಾಂತರ ರೂಪಾಯಿ ಕೈಯಿಂದ ಹೋಗೋ ತರ ಮಾಡುತ್ತೆ. ಲೆಟ್ ಮಿ ಎಕ್ಸ್ಪ್ಲೈನ್ ಹೌ ಇಟ್ ವರ್ಕ್ಸ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದ್ರೆ, ಎಲ್ಲಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ಗಳ ಜೊತೆಗೆ ಟೈ ಅಪ್ ಆಗಿರುತ್ತೆ. ಇದನ್ನ ನೆಟ್ವರ್ಕ್ ಹಾಸ್ಪಿಟಲ್ ಅಂತ ಕರಿತೀವಿ. ಇದನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನೀವು ಯಾವ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಯಾವ ಕಂಪನಿ ಥ್ರೂ, ಆ ಕಂಪನಿಯ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ನಿಯರೆಸ್ಟ್ ಲೊಕೇಶನ್ ಅಲ್ಲಿ ಇರುವಂತ ನೆಟ್ವರ್ಕ್ ಹಾಸ್ಪಿಟಲ್ ಯಾವುದು ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹಾಗೂ ಅದಕ್ಕಿಂತ ಈಸಿ ಏನಂತ ಅಂದ್ರೆ, ಜಸ್ಟ್ ಗೂಗಲ್ ಮಾಡಿ ಸಿಕ್ಬಿಡುತ್ತೆ ನಿಮಗೆ ಯಾವ್ದು ನೆಟ್ವರ್ಕ್ ಹಾಸ್ಪಿಟಲ್ ಅಂತ. ಇದನ್ನ ನೀವು ಬಿಫೋರ್ ಎಮರ್ಜೆನ್ಸಿ ನಿಮಗೆ ಇದು ಗೊತ್ತಿರಬೇಕು ಯಾವ ನೆಟ್ವರ್ಕ್ ಹಾಸ್ಪಿಟಲ್ ನಿಮ್ಮ ನಿಯರೆಸ್ಟ್ ಅಲ್ಲಿ ಇದೆ ಅನ್ನೋದು. ಅಂಡ್ ವೆರಿ ಇಂಪಾರ್ಟೆಂಟ್, ಕ್ಲೈಮ್ ಪ್ರೊಸೆಸ್ ಅಲ್ಲಿ 2 ತರ ಬರುತ್ತೆ. ಒಂದು ಕ್ಯಾಶ್ಲೆಸ್ ಅಂಡ್ ರಿಇಂಬರ್ಸ್ಮೆಂಟ್ ಅಂತ. ಕ್ಯಾಶ್ಲೆಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕ್ಯಾಶ್ಲೆಸ್ ಅಂತ ಅಂದ್ರೆ, ನೀವು ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಇರುತ್ತೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತೀರಾ. ಅಡ್ಮಿಟ್ ಆದ ತಕ್ಷಣ ಇನ್ಶೂರೆನ್ಸ್ ಡೆಸ್ಕ್ ಗೆ ಹೋಗ್ಬಿಟ್ಟು ನೀವು ಇನ್ಫಾರ್ಮ್ ಮಾಡ್ತೀರಾ, ನಮ್ದು ಹೆಲ್ತ್ ಇನ್ಶೂರೆನ್ಸ್ ಈ ತರದ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಹೆಲ್ತ್ ಇನ್ಶೂರೆನ್ಸ್ ಡೆಸ್ಕ್ ಇಂದ ನಿಮ್ಮ ಇನ್ಶೂರರ್ ಕಂಪನಿಗೆ ಕಾಲ್ ಹೋಗುತ್ತೆ, ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡ್ಬಿಟ್ಟು ಅಲ್ಲಿಂದ ನಿಮ್ಮ ಡೀಟೇಲ್ಸ್ ಅನ್ನ ವೆರಿಫೈ ಮಾಡ್ಬಿಟ್ಟು ನಿಮಗೆ ಕಂಪ್ಲೀಟ್ ಬಿಲ್ ಅನ್ನ ಇನ್ಶೂರೆನ್ಸ್ ಕಂಪನಿ ಥ್ರೂ ಹಾಸ್ಪಿಟಲ್ಗೆ ಬಿಲ್ ಪೇ ಆಗುತ್ತೆ ವಿತೌಟ್ ಎನಿ ಹೆಡೇಕ್. ದಟ್ಸ್ ದ ರಿಯಲ್ ಪವರ್ ಆಫ್ ಹೆಲ್ತ್ ಇನ್ಶೂರೆನ್ಸ್. ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಳಂತ 2ನೇ ಪ್ರೋಸೆಸ್ ರಿಇಂಬರ್ಸ್ಮೆಂಟ್ ಅಂತ ನೋಡೋಣ. ಈ ಪ್ರೋಸೆಸ್ ಯಾವಾಗ ಅಂತಂದ್ರೆ, ನಾನ್ ನೆಟ್ವರ್ಕ್ ಹಾಸ್ಪಿಟಲ್ ನೀವು ಎಮರ್ಜೆನ್ಸಿನಲ್ಲಿ ಹೋದಾಗ ನೀವು ಫಸ್ಟ್ ಅಡ್ಮಿಟ್ ಮಾಡ್ಬಿಡ್ತೀರಾ. ಕೊನೆಗೆ ಡಿಸ್ಚಾರ್ಜ್ ಆದ್ಮೇಲೆ ನಿಮ್ಮ ಡಿಸ್ಚಾರ್ಜ್ ಬಿಲ್ಸ್, ಡಿಸ್ಚಾರ್ಜ್ ಸಮ್ಮರಿ, ಕಂಪ್ಲೀಟ್ ಡಾಕ್ಯುಮೆಂಟೇಶನ್ಸ್ ಏನೇನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇನ್ಶೂರೆನ್ಸ್ ಕಂಪನಿಗೆ ನೀವು ಅದನ್ನ ಕೊಡ್ತೀರಾ. ಆದ್ಮೇಲೆ ವೆರಿಫೈ ಆಗುತ್ತೆ. ವೆರಿಫೈ ಆದ್ಮೇಲೆ ನಿಮ್ಮ ಬಿಲ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಇಸ್ ಅರೌಂಡ್ ಟೇಕ್ 7 to 45 days. ಜಸ್ಟ್ ಸ್ಟ್ರೆಸ್ಫುಲ್, ರೈಟ್? ಮೋಸ್ಟ್ ಆಫ್ ದ ಕಂಪನಿಗಳಲ್ಲಿ 2 ಆಪ್ಷನ್ ಇರುತ್ತೆ. ಸೊ ಬಿಫೋರ್ ಬೈಯಿಂಗ್ ದಿಸ್ ಒಂದ್ಸಲ ಚೆಕ್ ಮಾಡಿ, ಒಳ್ಳೇದು. ಯಾವುದೇ ಎಮರ್ಜೆನ್ಸಿ ಬರಲಿ ನಿಮಗೆ ಮೆಡಿಕಲ್ ಅಲ್ಲಿ, ಸೊ ಫಸ್ಟ್ ಅಭಿಷೇಕ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡಿ. ಒಂದ್ಸಲ ಕಂಪ್ಲೀಟ್ ದಿಸ್ ಪ್ರೋಸೆಸ್ ನ ಒಂದ್ಸಲ ಅನಲೈಸ್ ಮಾಡಿ. ನಾನು ಫಸ್ಟಿಗೆ ಹೇಳಿದೆ ಅಸ್ಯೂಮ್ ದಿಸ್ ಅಂತ. ಇದನ್ನೆಲ್ಲ ಒಂದ್ಸಲ ನೀವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ನಾನು ಏನ್ ಹೇಳಿದೆ, ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅನ್ನೋದು. ಈ ವಿಡಿಯೋ ನಿಮಗೆ ಏನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಜಸ್ಟ್ ಫಾಲೋ iOS by Abhishek. See you in the next video.